ಜಯಂತಿಯನ್ನು ನಾವು ಇವತ್ತು ಸರಳವಾಗಿ ಅರ್ಥಪೂರ್ಣವಾಗಿ ಈ ಒಂದು ರಾಷ್ಟ್ರೀಯ ಆಚರಣೆಯ ಸಮಿತಿ ವತಿಯಿಂದ ನಮ್ಮ ಹನೂರು ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ರಿಗೂ ಮೊದಲನೇದಾಗಿ ಬಸವೇಶ್ವರ ಒಂದು ಜಯಂತಿಯ ಶುಭಾಶಯಗಳನ್ನ ಎಲ್ರಿಗೂ ನಾನು ಕೋರಕ್ಕೆ ಬಯಸ್ತೇನೆ. ಹಾಗಾಗಿ ಜಯಂತಿಯನ್ನು ನಾವು ಮೇಡಮ್ ಅವರು ಅಣ್ಣವರೆಲ್ಲ ಹೇಳಿದ್ರು, ಬಹಳಷ್ಟು ಅರ್ಥಪೂರ್ಣವಾಗಿ ಅವರ ಏನು ಹೋರಾಟ ಇತ್ತು ಸಮಾಜಕ್ಕೋಸ್ಕರ, ಒಂದು ಸಮಾನತೆಗೋಸ್ಕರ, ಅವರ ಹಕ್ಕುಗಳಿಗೋಸ್ಕರ, ಎಲ್ರಿಗೂ ಒಂದು ಸಮಾನತೆಯನ್ನು ಕೊಡಲೇಬೇಕು ಮತ್ತೆ ಅವರ ಹಕ್ಕುಗಳನ್ನ ಪಡ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೇನು ಬಸವೇಶ್ವರರ ಅವತ್ತಿನ ಒಂದು ತಗೊಂಡಂತ ತೀರ್ಮಾನ, ಆ ಅನುಭವದ ಮಂಟಪದ ಮುಖೇನ ಇಡೀ ಪ್ರಪಂಚಕ್ಕೆ ಒಂದು ವಿಚಾರವನ್ನ ಮತ್ತೆ ಸಂದೇಶವನ್ನ ರವಾನೆ ಮಾಡುವಂತ ವಿಚಾರ. ಅದರಲ್ಲಿ ಸಾಕಷ್ಟು ವಿಷಯ ಅಡಗಿದೆ. ಏನು ನಾವು ಇವತ್ತು ದಿನನಿತ್ಯ ನಾವು ಹೋಗ್ತಿದ್ದೇವೆ ನಮ್ಮ ಜೀವನದಲ್ಲಿ ಅವ್ರು ಹಾಕೊಟ್ಟಂತ ಕೆಲವು ವಿಚಾರಧಾರೆಗಳು ಅವತ್ತಿನ ದಿನದಲ್ಲೇ ಸಮಾನತೆ ಬಗ್ಗೆ, ಕಾಯಕವೇ ಕೈಲಾಸ, ಏನು ನಾವು ಮಾಡ್ತಕ್ಕಂಥ ವೃತ್ತಿನೇ ನಾವು ದೇವರನ್ನ ಕಾಣ್ಬೋದನ್ನೋ ಒಂದು ಅವರ ಒಂದು ತತ್ವ ಸಿದ್ಧಾಂತ ಇದೆಯಲ್ಲ, ಅದು ಸರಿ ಇದೆ. ಅದನ್ನು ನಾವು ಪಾಲಿಸಿದ್ರೆ ಬಹುಶಃ ನಾವು ಮುಂದಿನ ಪೀಳಿಗೆಗೆ ಆ ಒಂದು ವಿಚಾರಗಳನ್ನ ತಗೊಂಡು ಹೋಗುವಂಥದ್ದು ಅಷ್ಟೇ ಮುಖ್ಯ. ನಾವೆಲ್ಲ ಜವಾಬ್ದಾರಿತ್ವವಾಗಿ ನಾವು ನಡ್ಕೊಂಡಾಗ ನಮ್ಮ ಮುಂದಿನ ಪೀಳಿಗೆಗೆ ಅದು ತಾನಾಗೆ ಹೋಗುವಂತ ವಿಚಾರ. ಸೊ ನಾವೆಲ್ಲರೂ ಸಹ ಒಂದಂತೂ ಸತ್ಯ, ಬಹುಶಃ ನಾವು ತತ್ವ ಸಿದ್ಧಾಂತಗಳನ್ನ ಹೇಳ್ತೇವಷ್ಟೇ, ನಮ್ಮ ಬದುಕಲ್ಲಿ ನಮ್ಮ ಕೆಲಸದಲ್ಲಿ ಬಂದಾಗ ಅದನ್ನ ಪಕ್ಕಕ್ಕಿಟ್ಟು ನಾವೇನ್ ಮಾಡ್ಬೇಕು ಅದನ್ನೇ ಮಾಡ್ತಿರ್ತೀವಿ. ನಮ್ಗೇನು ಸ್ವಾರ್ಥ ಇದೆಯೋ ಅದನ್ನೇ ಮುಂದೆ ಇಡ್ತೀವಿ. ಇನ್ಯಾವಾಗ ಇದು ಹೋಗೋದು? ಈ ಸ್ವಾರ್ಥತೆ ಮತ್ತೆ ಜ್ಞಾನತ್ವ ಅನ್ನೋದನ್ನ ಎರಡು ಪಕ್ಕಕ್ಕಿಟ್ಟಾಗ ಬಹುಶಃ ಅವರ ಆದರ್ಶಗಳು ಅದು ಮುಂದಕ್ಕೆ ಬರ್ತವೆ. ಎಲ್ಲಿವರೆಗೂ ನಮ್ಮ ಈ ಒಂದು ಎರಡು ವಿಚಾರಗಳನ್ನ ನಾವು ಯಾವಾಗಲೂ ನಮ್ದು, ನಾನು ನಂದು, ನನಗೆ ಬೇಕು ಅನ್ನೋಂಥದ್ದು ಇರುತ್ತೋ ಬಹುಶಃ ಅದು ಅವ್ರು ಮಾಡಿದಂತ ಒಂದು ಹೇಳಿದಂತ ವಿಚಾರಗಳಿಗೆ ಅರ್ಥವಿಲ್ಲದೆ ಆಗತ್ತೆ. ಅಂತದನ್ನ ನಾವು ಮುಂದಿನ ಪೀಳಿಗೆಗೆ ಏನಾದ್ರು ನಾವು ಬಿಟ್ಟು ಹೋಗೋದಾದ್ರೆ ಅಥವಾ ಅವ್ರಿಗೆ ನಾವು ಮಾದರಿಯಾದಾಗ ಮಾತ್ರ ಅವ್ರು ನಮ್ಮನ್ನು ಕಲಿತಾರೆ. ಇಲ್ಲ ಬಹುಶಃ ಎಲ್ಲಿ ಕಲಿಯಕ್ಕೆ ಸಾಧ್ಯ? ಇಂಥ ಒಂದು ವಿಚಾರಗಳನ್ನ ನಾವು ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ ಅಷ್ಟೇ, ಆ ಜಯಂತಿ ಅಷ್ಟಕ್ಕೆ ಸೀಮಿತ ಆಗುತ್ತೆ. ಇಲ್ಲಿಂದ ಈಚೆಗೆ ಹೋದ್ರೆ ಇಲ್ಲಿ ಇಷ್ಟು ಕೇಳ್ತೀವಿ, ಇಲ್ಲಿಂದ ಈಚೆಗೆ ಹೋದ್ರೆ ನಾನೇ ಮಾಡ್ತೀನಿ, ನೀವು ಮಾಡ್ತಿರ್ತೀರಿ. ಒಂದು ಸಮಾಜ ಸುಧಾರ ಆಗಬೇಕಾದ್ರೆ ಬಹುಶಃ ಅವರೆಲ್ಲರ ಒಂದು ಅವತ್ತಿನ ಕಾಲಕ್ಕೆ ಯಾತಕ್ಕೋಸ್ಕರ ಮಾಡಿದ್ರು ಅನ್ನೋದು ಒಂದು ಚೂರು ನಾವು ಮನವರಿಕೆ ಮಾಡ್ಕೊಂಡ್ರೆ ಬಹುಶಃ ನಾವೆಲ್ಲ ಒಂದು ಒಳ್ಳೆ ರೀತಿ ಎಲ್ಲರಿಗೂ ಸಹಬಾಳ್ವೆ ಮತ್ತೆ ಸಮಾನತೆ ಎಲ್ಲರಿಗೂ ಸಿಗಲಿ. ಬಹುಶಃ ಮನುಷ್ಯ ಅದನ್ನು ಮತ್ತೆನಾರು ಹುಟ್ಟು ಬರ್ತಾನ? ಏನಿದೆ ಬಸವಣ್ಣರೇ, ಮತ್ತೆ ಹುಟ್ಟು ಬರಂಗಿದ್ರೆ ಹೇಳಿ, ಇನ್ನೂ ಒಂದ್ಸಾರಿ ಕಾಯನ. ಬಟ್ ಆದ್ರೆ ಅಂತ ಒಂದು ವಿಚಾರಗಳನ್ನು ನಾವೆಲ್ಲ ಇಲ್ಲಿ ನೋಡಿದಾಗ ಅವ್ರಿಗೆ ಇನ್ ಯಾವಾಗ ಸಿಗೋದು ಅವ್ರಿಗೆ ನ್ಯಾಯ? ಇನ್ನೊಂದು ಜನ್ಮಕ್ಕೆ ಏನಾದ್ರು ಸಿಗಂಗಿದ್ರೆ ಹೇಳು ಬಸವರಾಜನ, ಸಿಗ್ಬೇಕಾ? ಮತ್ತೆ ಅವೆಲ್ಲ ನಡ್ಕೊಂಡ್ರೆ ಮಾತ್ರ ಸಿಗುತ್ತೆ, ನಾವೆಲ್ಲ ನಡ್ಕೊಂಡ್ರೆ ಮಾತ್ರ ಸಿಗುತ್ತೆ. ಅವ್ರು ಅವಾಗೇ ಹೇಳವ್ರೆ, ಬಟ್ ನಾವು ನಡ್ಕೊತಾ ಇಲ್ಲ, ಬಟ್ ಅವ್ರು ಸಿಗ್ತಾ ಇಲ್ಲ. ಇದು ನನ್ನ ಪ್ರಶ್ನೆ. ಇಂಥ ಪ್ರಶ್ನೆಗೆ ಯಾವಾಗ ಉತ್ತರ ಸಿಗೋದು? ನಾನೇ ನನ್ನ ನೇರ ಪ್ರಶ್ನೆ. ಹಾಗಾಗಿ ಹೆಚ್ಚು ವಿಚಾರಗಳನ್ನ ನಾವು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಏನ್ ನಡ್ಕೊಂತೀವಿ ಅದನ್ನ ನೋಡ್ತಾ ಇರ್ತಾನೆ. ನಾವು ಎಷ್ಟೆಷ್ಟು ಬುದ್ಧಿ ಓಡಿಸ್ತೀವಿ, ನೆಕ್ಸ್ಟ್ ಅವನು ಓಡಿಸಕ್ ಶುರು ಮಾಡ್ತಾರೆ.
ವಿಚಾರ ಇದು. ಎಲ್ಲಿ ನಾವು ಆದರ್ಶಗಳಿಗೆ ಬೆಲೆ ಕೊಡ್ತೀವಿ, ನ್ಯಾಯಕ್ಕೆ ಒಂದು ಬೆಲೆ ಕೊಡ್ತೇವೆ, ನಡ್ಕೊಳಕ್ ಪ್ರಯತ್ನ ಮಾಡ್ತೇವೆ, ಬಹುಶಃ ಅಲ್ಲಿ ಅವರು ಗಮನಿಸ್ತಿರ್ತಾರೆ. ಗಮನಿಸ್ಕೊಂಡು ಬಹುಶಃ ನಾವು ಸಹ ಹಿರೀಕರು ಹಿಂಗ್ ನಡ್ಕೊಂಡಿದ್ದಾರೆ, ನಾನು ಅದನ್ನ ನಡ್ಕೋಬೇಕು ಅನ್ನೋ ಒಂದು ಕೆಲವು ವಿಚಾರಗಳನ್ನ ಅವ್ರ ತಲೆಗೂ ಹೋಗುವಂತದ್ದು ಯಾವಾಗ. ಇಂಥ ಒಂದು ಮಹನೀಯರು ಯಾಕೆ ಮಾಡ್ಬೇಕಿತ್ತು? ಎಲ್ಲ ಬಹಳ ಅರ್ಥಗರ್ಭಿತವಾಗಿದೆ, ಬಟ್ ನಾವು ಅದನ್ನ ರೂಢಿಸ್ಕೊತಾ ಇಲ್ಲ. ಎಲ್ಲ ಇಲ್ಲಿದೆ, ಬಟ್ ಆದ್ರೆ ಸತ್ಯ ಕಣ್ಣು ಕಾಣ್ತಾ ಇಲ್ಲ. ಹಾಗಾಗಿ ಇವತ್ತಿನ ಏನು ನಾವು ಬಸವೇಶ್ವರರ ಜಯಂತಿ ಇರ್ಬೋದು, ಇನ್ನಿತರೆ ಮಹನೀಯರು ಏನೆಲ್ಲ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ, ಬಹುಶಃ ಅವರ ವಚನಗಳಲ್ಲಿ ಎಲ್ಲ ಆಗಿದೆ. ಏನದು? ಕಳಬೇಡ, ಕೊಳಬೇಡ, ಕುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಪಾಲಿಸ್ತಿರ್ತಾನೆ 20% ಅಂತೆ.